ಎಂದಿಗೂ ತಪ್ಪಿಲ್ಲ, ಎಂದೆಂದಿಗೂ ತಪ್ಪಿಲ್ಲ. ಈ ರಾಮಾಚಾರ್ಯನ್ ಕೆನಕೋ ಗಂಡು ಇನ್ನೂ ಹುಟ್ಟಿಲ್ಲ, ಈ ಭೂಮಿಲೆ ಹುಟ್ಟಿಲ್ಲ. ಆ ಭೀಮನ ಬಲದವನು, ಚಾಣಕ್ಯನ ಛಲದವನು, ಈ ದುರ್ಗದ ಹುಲಿಗುವನು. ಅವಿನ ದೇಶ 12 ವರುಷ, ಅವಿನ ದೇಶ 12 ವರುಷ. ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ. ಅವಿನ ದೇಶ 12 ವರುಷ, ಅವಿನ ದೇಶ 12 ವರುಷ. ರಾಜರ ಹೈರಿ ಮಗ ಬಿಟ್ಟ ನೋಡು ಮೂರು ಶಿವಶಂಕರ, ಶಿವಶಂಕರ. ತಗ 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 ರಾಜರ ಹೈರಿ ಮಗ ಬಿಟ್ಟ ನೋಡು ಮೂರಕ್ಕನು ಶಂಕರ, ಶಿವಶಂಕರ. ಹುಚ್ಚದ್ದು ಕುಂಟಾರೋ, ಹುಚ್ಚದ್ದು ಕುಂಟಾರೋ. ನಿಂಗೆ ನಂಬರ್ಗಳೇ ಲೆಕ್ಕ ಇಲ್ಲಲ್ಲ. ರಾವಣ 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 ರಾವಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾತ್ಮ್ಯ ಧರ್ಮಸ್ಯ ತದಾತ್ಮಧಾಮ ಚತುಷ್ಕೃತ ಪವಿತ್ರನಾಯ ಸಾಧೂನ ವಿನಾಶಾಯ ಚತುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ, ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಎಂದು ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ. ತಲೆ ಇರೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ ಅಂದಾಗ ದೇವ್ರು ಹುಟ್ಟೋದಂದ್ರೇನು,
ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದಂದ್ರೇನು ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದೆ ಅಂತ ಭಿಕ್ಷೆ ಬೇಡ್ತೀವಿ. ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಹೋಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತಾಡ್ತೇವೆ, ಇಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ. ತಿನ್ನಾಕ ಕಂಡ ಕೊಡ್ತೀವಿ, ಕುಡಿಯಾಕ ಹೆಂಡಾನು ಕೊಡ್ತೀವಿ. ಪ್ರಸಂಗ ಬಿದ್ರ ಮೊದಲಾಗ ಮಲ್ಕೊಳಕ್ ಹೆಣ್ಣು ಕೊಡ್ತೀವಿ. ಹ್ಯಾಂಗಾರ ಮಾಡಿ ಹೋಟ್ ಕಿತ್ಕೋತೀವಿ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ತೀವಿ, ಗುಮ್ಮಿಸ್ಕೊಳ್ಳಬೇಕು. ಇದು ನಾವು ಹಾಕುವ ರಾಜಕೀಯ ಲೆಕ್ಕಾಚಾರ. ನಿಮಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋ ಅವನಿಗಿರಲ್ಲ. ಯಾಕಂದ್ರ ಎಲ್ಲಾರು ಬ್ಯೂಜಿ. ನಮ್ಮ ಮುಸಾಬರಿನ ನಮ್ಗ ಹೆಚ್ಚಾಗೈತಿ, ಇನ್ನು ಊರ್ದಲ್ಲಿ ತೊಳಿನ್ರಿಪ್ಪ. ನೀವು ಬದಲಾಗಲ್ಲ, ಬದಲಾಗಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ, ಬಿಡೋದಕ್ಕೆ ಚಾನ್ಸೂ ಇಲ್ಲ. ಆಫ್ಟರ್ ಒಬ್ಬ ಪಾನ್ ಶಾಪ್ ಹಾಕಿದವನು ಬೆಳಗಾಗದೊಳಗೆ 100 ಇದ್ದದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ನಾವು ಆಸೆ ಪಡೋ ತಪ್ಪ? ಭೂಮಿ ಮೇಲೆ ಒಂದು ಬೀಜ ಬಿತ್ತಿರೋ ರೈತ ಒಂದ್ ತಲೆಗೆ ಆಸೆ ಪಡ್ತಾನೆ. ನಾವು ಆಸೆ ಪಡೋ ತಪ್ಪ? ದ್ಯಾಟ್ ಈಸ್ ಮೈ ಓನ್ ಬಿಸ್ನೆಸ್. ಬಂಡವಾಳ ಹಾಕಿದೀವಿ, ತಕ್ಕೋಬೇಕು ಅಷ್ಟ. ದೊಡ್ಡಿನ್ಯಾಗ ದೊಡ್ಡವ ಮಲ್ಲನಗೌಡ ಪಾಟೀಲ್, ಸೊಕ್ಕಿನ್ಯಾಗ ದೊಡ್ಡವ ಬಸನಗೌಡ ಪೊಲೀಸ್ ಪಾಟೀಲ್, ದೌಲತ್ನ್ಯಾಗ ದೊಡ್ಡವ ಸಿದ್ದರಾಮ್ ಕುರ್ಲಗೆರೆ, ಜಯಾನ ಮುಂದೆ ಇಟ್ಕೊಂಡು ಹುಟ್ಟಿದವನೇ ಸುಪ್ರೀತ್ ಗೌಡ ಪಾಟೀಲ್. ಇಂಥ ಮಾಲಕರ ಮಾತಿಗೆ ಮಣ್ಣ ಕೊಡುವಲ್ಲೇನೋ ಅರ್ಜುನ. ಕಲಿಯುಗಕ್ಕೆ ಒಬ್ಬನೇ ಗಂಡಸು ಅರ್ಜುನ, ಅದು ಕುರುಕ್ಷೇತ್ರದಲ್ಲಿ. ಆದ್ರೆ ಈ ನಮ್ಮ ನಾಟಕದಲ್ಲಿ ನಮ್ಮ ಮಾಲಕರೇ ಗಂಡಸು. ಇಂಥವ್ರು ಎದುರಾಗಿ ನಿಂತ್ರೆ ಎದುರಾಳಿ ಯಾರೇ ಇರಲಿ ಎಡಕ್ಕೆ ಮುರ್ಕೊಂಡು ಬೀಳಾಕಬೇಕು. ಮಲ್ಲನಗೌಡ ಅನ್ನೋ ಸಿಂಹ ಗುಳಿಯಲ್ಲಿ ಸುಮ್ಮಲಿಗಿದೆ ಅಂದ್ರೆ ಬೇಟೆ ಆಡೋದನ್ನ ಮರ್ತಿಲ್ಲ, ಅದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ. ಚಲ್ತೆ ಉಸ್ಕೋ ಆಗ್ कहता है, उसने उसको राग कहता है. ಈ ವಿಷಕಂಠ ದಿಕ್ಲಾತ ಶಕುನಿ ಮಾಮಾ कहता है. ವಿಷ ತುಂಬಿಕೊಂಡಿರೋ ಸರ್ಪದ ನೆತ್ತಿಯ ಮೇಲೆ ಎಷ್ಟೇ ಹಾಲೆರೆದ್ರೂ ಅದರಲ್ಲಿರೋ ವಿಷ ಕಡಿಮೆ ಆಗುವುದಿಲ್ಲ. ಹಾಗೆ ಈ ವಿಷಕಂಠನ ಮುಂದೆ ಎಷ್ಟೇ ಒನಪಿನ ಮಾತನಾಡಿದರೂ ನನ್ನ ಮೈಯಲ್ಲಿರೋ ದ್ವೇಷ ಕಡಿಮೆ ಆಗೋದಿಲ್ಲ. ವಿಷಕಂಠ ಐ ಆಮ್ ಕ್ರಿಮಿನಲ್ ಮ್ಯಾನ್. ನನ್ನ ತಂದೆ ತಾಯಿಗಳು ನನ್ನ ಗುಣಾದಿಗಳನ್ನು ಅಳೆದುಕೊಂಡೇ ಇಟ್ಟಿರಬೇಕು. ನನಗೆ ವಿಷಕಂಠನೆಂಬ ನಾಮವನ್ನು, ನನ್ನ ವಿಷದ ನಂಜನ್ನು ಆ ಟೀಚರ್ ಮೈ ತುಂಬ ಹರಿಸಬೇಕೆಂದು ಸ್ಕೂಲಿಗೆ ಹೋದರೆ ಅದಕ್ಕೆ ಅಡ್ಡಾಗಿ ಬಂದನಲ್ಲ ಆ ಸ್ಕೂಲ್ ಮಾಸ್ಟರ್. ಟೀಚರ್
ಡಾಕ್ಟರ್ ಅಮರ ಶಿಲ್ಪಿ ಜಕಣಾಚಾರಿ ಕೆತ್ತಿದ ಬೇಲೂರ ಶಿಲಾಬಾಲೆಗಿಂತ ಸುಂದರವಾಗಿದೆ ಆ ನಿನ್ನ ರೂಪ. ಸಂಪಿಗೆಯಂತ ಮೂಗು, ಕಮಲದಂತ ಕಣ್ಣು, ನಕ್ಕಾಗ ತಗ್ಗು ಬೀಳುವ ನಿನ್ನ ಕೆನ್ನೆ, ಗುಲಾಬಿ ಅಂತ ನಿನ್ನ ಗಲ್ಲಕ್ಕೆ ಮುತ್ತು ಕೊಟ್ಟು ನಿನ್ನ ಮೈ ಅಳತೆ ಮಾಡಿ ನಿನ್ನನ್ನು ಕೈಲಾಸಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ವಿಷದ ಪರ್ವತವನ್ನೇ ಮೈಯಲ್ಲಿ ತುಂಬಿಕೊಂಡ ವಿಷಕಂಠನೇ ಅಲ್ಲ. ಛು, ಛು. ಬಾರು ಬಾರು ರಣಧೀರ, ಬಾರು ಪ್ರೀತಿಯ ಸರದಾರ, ಬಾಯಂದರೆ ಬಂದಿಣೀವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಬಾರು ಬಾರು ರಣಧೀರ, ಬಾರು ಪ್ರೀತಿಯ ಸರದಾರ. ಲೇ ಯಾರ್ಲೇ ನೀನು ಬೈಕನ್ನು ಅಡ್ಡ ದಾರಿಗೆ ಹಚ್ಚಿ ಹಬ್ಬಿದ ಕೋಳದಂತೆ ಅದರ ಮೇಲೆ ಕುಳಿತು ಸಿಗರೇಟ್ ಸೇದುತ್ತಿದ್ದಾನಲ್ಲ, ರಸ್ತೆಯಲ್ಲಿ ರಪ್ಪಂದು ಅಂತೂ ತಿಳಿದುಕೊಂಡಿದ್ದಾನ. ಲೇ ಯಾರ್ಲೇ ನೀನು ಗಾಡಿಯನ್ನು ದಾರಿ ಬಿಟ್ಟು ಹಚ್ಚಿ ನಾನು ಸಿಗರೇಟ್ ಸೇದುತ್ತಿರುವುದು ನಿನ್ನ ಕಣ್ಣಿಗೆ ಕಾಣುವುದಿಲ್ಲವೇನಲೇ ಬಚ್ಚ? ಸಿಗರೇಟ್ ಸೇದುವುದಕ್ಕೆ ರಸ್ತೆ ಪಕ್ಕ ಸಾಕಷ್ಟು ಜಾಗವಿದೆ, ಅಲ್ಲಿ ನಿಂತು ಸಿಗರೇಟ್ ಸೇದು. ಈಗ ಒಳ್ಳೆ ಮಾತಿನಿಂದ ಗಾಡಿ ತೆಗಿ, ಒಳ್ಳೆ ಮಾತಿನಿಂದ. ಲೇ ಮರೆ, ನಾನು ಗಾಡಿ ತೆಗೆಯುವುದಿಲ್ಲ ಅಂದರೆ ನೀನೇನು ಕಿತ್ಕೋತೀಯ? ನಿನ್ನನ್ನು ನಿನ್ನ ಗಾಡಿಯನ್ನು ರಸ್ತೆ ಆಚೆ ಎತ್ತಿ ಬಿಸಾಕುತ್ತಲೇ ಮಗನೇ. ಕತ್ತೆ ನನ್ನ ಗಾಡಿಯನ್ನು ಎತ್ತಿ ಬಿಸಾಕ್ತೀಯಾ? ನಾನು ಯಾರು ಗೊತ್ತಾ? ಈ ತಾಲೂಕಿನ MLA ತಮ್ಮ ವಿಷಕಂಠ. ನಾನು ಯಾವ ದಾರಿಯಲ್ಲಿ ಬಂದರೂ ನನ್ನ ದಾರಿಯಲ್ಲಿ ಒಂದು ಹುಳ ಸಹಿತ ಸುಳಿದಾಡುವುದಿಲ್ಲ, ಹುಳ ಸಹಿತ ಸುಳಿದಾಡುವುದಿಲ್ಲ. ಲೇ ಸಕ್ಕಿನ ಕೊಂಡಿ, ನೀನು MLA ತಮ್ಮನಾದರೇನು, MP ತಮ್ಮನಾದರೇನು? ಸಾರ್ವಜನಿಕರಿಗೆ
MLA ಹಾಸ್ಟೆಲಲ್ಲೇ ಕೊಂಡೆ ನಿಮ್ಮಪ್ಪ ಮುಂಬೈ ಮಂತ್ರಿ ಆದರೂ ಸರಿ ಅವರನ್ನು ಅಟ್ಟಾಡಿಸಿಕೊಂಡು ಹೊಡೆಯುತ್ತಾರೆ. ಈಗ ಮರ್ಯಾದೆಯಿಂದ ಎತ್ತಿದಳೆ ಗಾಡಿ ತೆಗಿ ಇಲ್ಲ ಮರ್ಯಾದೆಯ ಬಡ ಬಿಕಾರಿ ನನ್ನ ಮಗಳೇ, ಲಕ್ಷಾನು ಗಂಟಲೆ ಜನರ ಮನಸ್ಸನ್ನು ಗೆದ್ದ ಈ MLA ತಮ್ಮನಿಗೆ ಮರ್ಯಾದೆ ಬಗ್ಗೆ ಮಾತನಾಡ್ತೀಯಾ? ನಿನ್ನನ್ನು ಸುಟ್ಟಾಕಿ ಬಿಟ್ಟೇನು ಕಂಟ ಗಂಡೆದೆ ಗುಂಡಿಗೆ ಇಲ್ಲದೆ ಸಂಟನಂತೆ ಬ್ರಿಟಿಷರ ಆಯುಧವನ್ನು ಹಿಡಿದು ಈ ಕೆಚ್ಚದ ಕ್ರಾಂತಿವೀರನನ್ನು ಸುಟ್ಟು ಹಾಕುತ್ತನೆಂದು ಚಕ್ಕೇರಿ ಮಾತನಾಡಬೇಡ. ಇಲ್ಲಿದೆ ನೋಡು ಕನ್ನಡ ಕ್ರಾಂತಿವೀರನ ಆಯುಧ. ನೀನು ನನಗೆ ಒಂದು ಗುಂಡು ಹಾಕಿ ಓಡಿ ಹೋದರೂ ಸರಿ, ನಿನ್ನನ್ನು ಗಲ್ಲಿ ಗಲ್ಲಿಯೊಳಗೆ ಹೋಗಿ ಅಟ್ಟಾಡಿಸಿಕೊಂಡು ಈ ನಿನ್ನ ದೇಹವನ್ನು ಚಿಂದಿ ಚಿತ್ರನ್ನ ಮಾಡಿ ಈ ನಿನ್ನ ಕೆಟ್ಟ ರಕ್ತವನ್ನು ಈ ಭೂಮಿಗೆ ಚೆಲ್ಲದಿದ್ದರೆ ನನ್ನ ಹೆಸರು ಕ್ರಾಂತಿವೀರನೇ ಅಲ್ಲ. अच्छा बात करो रे कुत्ते, अच्छा बात करो. ಲೇ ಕ್ರಾಂತಿ, ಈ ಕನ್ನಡ ನಾಡಿನ ಕ್ರಾಂತಿ ವೀರರು ಆಂಗ್ಲರ ಆರ್ಭಟಕ್ಕೆ ಸೆಕ್ಕು ಗಲ್ಲಿಗೇರಿದ್ದು ಗೊತ್ತಿಲ್ಲವೇನಲೇ ನಿನಗೆ? ಒತ್ತು ಬಾಯಿ ಬದ್ಮಾಶ್ ನನ್ನ ಮಗನೇ, ಏನೆಂದೇನೇನು ಪವಿತ್ರವಾದ ಕನ್ನಡ ನಾಡಿನ ಕ್ರಾಂತಿವೀರನ ಹೆಸರು ಕೇಳಿದ ತಕ್ಷಣ ಉಚ್ಚೆ ವಹಿಸುತ್ತಿದ್ದರು ಆ ನಿನ್ನ ಬಂಡ ಬ್ರಿಟಿಷರು. ನಿಮ್ಮಂತ ಸಿಕ್ಕಂಡಿ ನನ್ನ ಮಕ್ಕಳು ಸಿಕ್ಕಂತೆ ಹಣ ವಸೂಲಿ ಮಾಡಿ ಮೋಸಕ್ಕೆ ಸಿಲುಕಿಸಿ ಗಲ್ಲಿಗೇರಿಸಿದರು ಆ ವೀರ ಕೇಸರಿಯನ್ನು. ವೀರ ಕೇಸರಿ ಎನ್ನುವ ಲೇ ಕ್ರಾಂತಿ, ಆ ನಿನ್ನ ವೀರ ಕೇಸರಿಯನ್ನು ಗಲ್ಲಿಗೇರಿಸಿದಂತೆ ನಿನ್ನನ್ನು ನಾನು ಹಿಡಿದು ತಂದು ನನ್ನ ಸೇಡಿನ ಕಿಡಿಗಳನ್ನು ನಿನ್ನ ಮೇಲೆ ಚೆಲ್ಲಿ ನನ್ನ ಸೇಡಿನ ಪ್ರತಿಕಾರವನ್ನು ನಾನು ತೀರಿಸಿಕೊಳ್ಳಲಿಲ್ಲ. ನನ್ನ ಹೆಸರು ವಿಶ್ವದಲ್ಲೇ ವಿಶ್ವಾಸಘಾತುಕನೆಂದು ಹೆಸರು ಪಡೆದ ವಿಷಕಂಠನೇ ಅಲ್ಲ. ಬರುತ್ತೇನೆ. ನೀನು ಎದುರು ಹಾಕಿಕೊಂಡಿದ್ದು ಈ ವಿಷ ತುಂಬಿದ ಕಾಳಿಂಗ ಸರ್ಪವನ್ನು ನಿನ್ನನ್ನು ಕಚ್ಚದೆ ಬಿಡಲಾರದು. ಮೈಂಡ್ la 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 hey 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 la 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 hey 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 la 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 hey 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 la 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 ಏ
ಹೋಗ್ಲೇ ಹೋಗು. ನೀನು ವಿಷ ತುಂಬಿದ ಕಾಳಿಂಗ ಸರ್ಪವಾದರೆ ನಿಮ್ಮಂತ ಸರ್ಪದ ಎಡೆ ತೊಳೆದು ಆಕಾಶದ ಎತ್ತರ ಒಯ್ದು ಈ ಭೂಮಿಗೆ ಎಸೆಯುವ ಈ ಗರುಡ ಕ್ರಾಂತಿವೀರ. La la la. La la la.